ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರದ ಮಹಾದ್ವಾರ ಇದು. ಬೆಳಗುತ್ತಿ ಊರು ಇದು, ನ್ಯಾಮತಿ ತಾಲೂಕು, ದಾವಣಗೆರೆ ಡಿಸ್ಟಿಕ್, ಬೆಳಗುತ್ತಿ ಊರು. ಇದು ಹಳೆ ಕಮಾನ್, ಇದು ಹಳೆ ಎಂಟ್ರಿ ಬೋರ್ಡ್. ಹೆಸರೆಲ್ಲ ಹೋಗಿದೆ. ಬಟ್ ಗುಡ್ಡ ನೋಡ್ರಿ, ಭಾರಿ ಚೆನ್ನಾಗಿದೆ ಗುಡ್ಡದ ವ್ಯೂ ಇಲ್ಲಿ. ಇದೇ ಮುಂದೆ ಏನ್ ಕಾಣಿಸ್ತಿದ್ಯಲ್ಲ, ಇದೇ ಬೆಟ್ಟಕ್ಕೆ ನಾವು ಹೋಗ್ತಾ ಇರೋದೀಗ. ಇಲ್ಲೆಲ್ಲ ಅವಾಗ ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಅವರು ಯೋಗಾಸನ ಮಾಡಕ್ಕೆ, ಅವಾಗೆಲ್ಲ ಯೋಗಾಸನ ಶಿಬಿರ ಅವನ್ನೆಲ್ಲ ಏರ್ಪಡಿಸ್ತಾ ಇದ್ರು ಇಲ್ಲಿ. ಊರೂರಿಂದ ಸೇರಿ SSY ಅಂತ ಮಾಡ್ತಿದ್ರು. ಅವಾಗ ಇಲ್ಲಿ ಬರ್ತಿದ್ರು ನಮ್ಮ ಅಪ್ಪಾಜಿ ನಮ್ಮಮ್ಮ, ಬೆಳಗ್ಗೆನೆ ಯೋಗ ಮಾಡಕ್ಕೆ ಅಂತ ಇಲ್ಲಿ ಬರ್ತಿದ್ರು. ಒಂದು 3-4 ದಿನ ಕಂಟಿನ್ಯೂಸ್ ಇಲ್ಲಿ ಯೋಗ ಕ್ಲಾಸ್ ಅಥವಾ ಯೋಗ ಇದನ್ನ ಇಡ್ತಿದ್ರು. ಬಹಳ ಚೆನ್ನಾಗಿ ಮಾಡ್ತಿದ್ರು. ಅವಾಗೆಲ್ಲ ಇನ್ನು ಫುಲ್ ಕಾಡಿತ್ತು, ಚೆನ್ನಾಗ್ ಅನಿಸ್ತಿತ್ತು. ನಮ್ಮನ್ನು ಕರ್ಕೊಂಡ್ ಬರ್ತಿದ್ರು ನಮ್ಮ ಅಪ್ಪಾಜಿ ನಮ್ಮಮ್ಮ. ಅವಾಗೆಲ್ಲ ಏನ್ ಕಾರ್ ಇರ್ಲಿಲ್ಲ, ಏನಿಲ್ಲ, ಬೈಕ್ ಒಳಗೆ ಬರ್ತಿದ್ವಿ ಎಲ್ರೂನು. ಗೋಡಂಬಿ ಜಾಸ್ತಿ ಬೆಳೀತಾ ಇದ್ರು ಅಂತ ಹೇಳಿದ್ಯಲ್ಲ. ಗೋಡಂಬಿ ಹಣ್ಣು ಇರ್ತಿದ್ವಿ ಇಲ್ಲೆಲ್ಲ. ಗೋಡಂಬಿ ಹಣ್ಣು ತಿಂದಿದ್ ನೆನ್ಪು ನಮಗೆ, ಆರಿಸ್ಕೊಂಡು ಈಗ್ಲೂ ಇದಾವ? ಈಗ ಇಲ್ಲ ಅನ್ಸುತ್ತೆ, ಈಗೇನ್ ಗೋಡಂಬಿ ಎಲ್ಲಿ ಕಾಣಿಸ್ತಾ ಇಲ್ಲ. ಸುತ್ತ ದೇವಸ್ಥಾನ ಸುತ್ತ ಇರೋದೆಲ್ಲ ಇದು ಅಂಡರ್ ಗವರ್ಮೆಂಟ್ ಇದೆ ಕಾಡು. ಸ್ವಲ್ಪ ಮುಂದೆ ಹೋದಂಗೆಲ್ಲ ಪ್ರೈವೇಟ್ ಎಲ್ಲರೂ ಇದನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತೋಟ ಗಿಟ ಎಲ್ಲ ಇದಾವೆ. ಹಿಂಗೆ ಮೇಲೆ ಹೋಗೋದೀಗ. ಇಲ್ಲೆಲ್ಲ ಯೋಗ ಇದನ್ ಮಾಡ್ತಿದ್ರು. ಇಲ್ಲಿ ನಡ್ಕೊಂಡು ಹೋದ್ರೆ ಹಿಂಗ್ ಹೋಗ್ಬೋದು. ನಡ್ಕೊಂಡು ಇದು ಇದಾವೆ, ಸ್ಟೆಪ್ಸ್ ಇದಾವೆ. ಇದು ವೆಹಿಕಲ್ ಹೋಗೋ ಜಾಗ. ಇದೇ ತೀರ್ಥರಾಮೇಶ್ವರ ಬಗ್ಗೆ ಬರಕ್ಕೆ ಬಹಳ ಚೆನ್ನಾಗ್ ಅನ್ಸುತ್ತೆ. ಇಲ್ಲೆಲ್ಲ ನಡ್ಕೊಂಡು ಹೋಗಕ್ಕಾಗ್ಲು, ಏನಾರು ಒಂದ್ ಗಾಡಿ ಮಾಡ್ಕೊಂಡ್ ಬಂದ್ರು ಬಹಳ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಸುತ್ತಮುತ್ತಲು ಜನ ಎಲ್ಲ ಒನ್ ಡೇ ಪಿಕ್ನಿಕ್ಕಿಗೆ ಇದಕ್ಕೆಲ್ಲ ಇಲ್ಲೇ ಬರೋದು. ನೋಡ್ರಿ, ಕಾಡು ಸಿಕ್ಕಾಪಟ್ಟೆ ಕಾಡು ಅವಾಗೆಲ್ಲ. ಮತ್ತೆ ಇವು ಇದ್ವು, ಜಿಗಣೆ ಬಾಳ ಇದ್ವು, ಜಿಗಣಿ. ಕೆಳಗಡೆ ವ್ಯೂ ನೋಡ್ರಿ ಮೇಲಿಂದ. ನೆಕ್ಸ್ಟ್ ಒಂದ್ ತಿರು ಇದೆ, ಅದನ್ನ ಹತ್ತಿದ್ರೆ ಬಂತು ದೇವಸ್ಥಾನ. ನಮ್ಮ ಮಗನ್ನ ಬಿಟ್ಟು ಬಂದಿರೋದಕ್ಕೆ ಮನ್ಸೆಲ್ಲ ಅವನ್ ಕಡೆ ಹೋಗ್ತಾ ಇದೆ. ಏನ್ ಮಾಡ್ತಾ ಇದ್ದಾನೋ ಏನೋ ಅಂತ ಸ್ವಲ್ಪ ಚಿಂತೆ ಆಡ್ತಾ ಇದೆ. ನೋಡ್ಬೋದು, ದೇವಸ್ಥಾನಕ್ಕೆ ಬಂದ್ವಿ ನಾವೀಗ. ಎಂಟ್ರಿ ಆದ್ವಿ. ಪ್ಲೇಸ್ಗಳನ್ನ ನೋಡಕ್ಕೆ ರಾಮೇಶ್ವರ. ಇಷ್ಟೊತ್ತಿಗೆ ಯಾರು ಬಂದಿರಲ್ಲ ಜನ, ಯಾಕಂದ್ರೆ ಮೇಲಿರೋದೆಲ್ಲ ಗಾಡಿ ಮಧ್ಯೆ ಇರೋದ್ರಿಂದ ಜನ ಬರಲ್ಲ. ಟೈಮ್ ಹೋದಂಗ್ ಸಾಯಂಕಾಲ ಮಧ್ಯಾಹ್ನ ಆದಂಗೆ ಜನ ಬರ್ತಾರೆ. ಬಹಳ ಏನೋ ಒಂದು 500 ಕಿಲೋಮೀಟರ್ ಗಾಡಿ ಓಡಿಸಿದಾರೇನೋ ಅನ್ನಂಗೆ ಮೈ ಮುರಿತಾ ಇದಾರೆ. ಅಯ್ಯಪ್ಪ ಉಸಪ್ಪ ಅಂತ ಇದಾರೆ. ಬಂದಿರೋದು 10 ಕಿಲೋಮೀಟರ್, 11 ಕಿಲೋಮೀಟರ್. ಅದು 1 ಗಂಟೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ 1 ಗಂಟೆ ತಗೊಂಡಿದ್ದೀವಿ ಕರೆಕ್ಟಾಗಿ. ದೇವಸ್ಥಾನ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಇಲ್ಲಿ ದೀಪದ ಕಂಬ ಇದೆ, ದೇವ್ರ ಕಂಬ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ವಾತಾವರಣ ನೋಡಕ್ಕೆ ಬಹಳ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನಾವು ಸ್ಲಿಪ್ಪರ್ ಬಿಟ್ಟು ಕಾಲು ತೊಳ್ಕೊಳ್ಳೋಣ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಬಳಿ ಇರುವ ತೀರ್ಥರಾಮೇಶ್ವರ ದೇವಾಲಯವು ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವವುಳ್ಳ ಪವಿತ್ರ ಕ್ಷೇತ್ರವಾಗಿದೆ. ಶ್ರೀರಾಮನು ಸೀತಾಮಾತೆಯ ಬಾಯಾರಿಕೆಯನ್ನ ನೀಗಿಸಲು ಬಾಣ ಹೂಡಿ ಗಂಗೆಯನ್ನ ತಂದನೆಂದು ನಂಬಲಾದ ಈ ಸ್ಥಳದಲ್ಲಿ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿದ್ದಾರೆ. ಈ ದೇವಸ್ಥಾನದ ಪ್ರಮುಖ ಇತಿಹಾಸ ಮತ್ತು ವೈಶಿಷ್ಟ್ಯಗಳೆಂದರೆ, ವನವಾಸದ ಸಮಯದಲ್ಲಿ ಶ್ರೀರಾಮ ಮತ್ತು ಸೀತಾಮಾತೆಯರು ಈ ಮಾರ್ಗವಾಗಿ ಹಾದು ಹೋಗುವಾಗ ಸೀತೆಗೆ ಬಾಯಾರಿಕೆಯಾಗುತ್ತದೆ. ಆಗ ಶ್ರೀರಾಮನು ಭೂಮಿಗೆ ಬಾಣವನ್ನ ಬಿಟ್ಟು ನೀರಿನ ಬುಗ್ಗೆಯನ್ನ ಸೃಷ್ಟಿಸುತ್ತಾನೆ. ನಂತರ ಸೀತಾಮಾತೆಯು ಶಿವನನ್ನ ಪೂಜಿಸಲು ಇಚ್ಛಿಸಿದಾಗ ರಾಮನು ಸ್ವಯಂಭೂ ಶಿವಲಿಂಗವನ್ನ ಸೃಷ್ಟಿಸುತ್ತಾನೆ.
ಆದ್ದರಿಂದ ಇದಕ್ಕೆ ತೀರ್ಥ ಮತ್ತು ರಾಮ ಮತ್ತು ಈಶ್ವರ ಎಂಬ ಹೆಸರಿನಿಂದ ತೀರ್ಥರಾಮೇಶ್ವರ ಎಂಬ ಹೆಸರು ಬಂದಿದೆ. ದೇವಾಲಯದ ಆವರಣದಲ್ಲಿರುವ ನೀರಿನ ಕೊಳದಲ್ಲಿ ಕಾಶಿ ಗಂಗೆಯು ಹರಿಯುತ್ತದೆ ಎಂದು ನಂಬಲಾಗಿದೆ. ಈ ತೀರ್ಥದ ನೀರಿನ ಮಟ್ಟವು ವರ್ಷವಿಡೀ ಒಂದೇ ಪ್ರಮಾಣದಲ್ಲಿರುತ್ತದೆ. ಕೊಳ ಭರ್ತಿಯಾದಾಗ ನೀರು ಹರಿಯುವುದು ತಾನಾಗಿಯೇ ನಿಲ್ಲುತ್ತದೆ ಮತ್ತು ನೀರನ್ನ ಹೊರತೆಗೆದರೂ ಮಟ್ಟ ಬದಲಾಗುವುದಿಲ್ಲ. ಭಾರತದ ಬಹುತೇಕ ದೇವಾಲಯಗಳಲ್ಲಿ ಕಾಣಸಿಗದ ವಿಶೇಷತೆಯೆಂದರೆ ಇಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನ ಏಕಕಾಲದಲ್ಲಿ ಪೂಜಿಸಲಾಗುತ್ತದೆ. ವಿಶೇಷವಾಗಿ ಇಲ್ಲಿ ಚತುರ್ಮುಖ ಬ್ರಹ್ಮನನ್ನ ಆರಾಧಿಸಲಾಗುತ್ತದೆ. ಈ ಆವರಣದಲ್ಲಿರುವಂತಹ ಕೊಳದ ಪವಿತ್ರ ನೀರನ್ನ 100% ಶುದ್ಧವಾಗಿದೆ ಎಂದು ನಂಬಲಾಗಿದೆ. ಚರ್ಮ ರೋಗ ಸೇರಿದಂತೆ ಅನೇಕ ರೋಗಗಳನ್ನು ಗುಣಪಡಿಸುತ್ತದೆ ಎಂದು ಬಲವಾದ ನಂಬಿಕೆ ಇದೆ. ಈ ಕ್ಷೇತ್ರವು ಹೊನ್ನಾಳಿಯಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ಪ್ರವಾಸಿಗರು ದಾವಣಗೆರೆ ಅಥವಾ ಶಿವಮೊಗ್ಗ ಮಾರ್ಗವಾಗಿ ಸುಲಭವಾಗಿ ಈ ಕ್ಷೇತ್ರವನ್ನು ತಲುಪಬಹುದು. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂತಹ ದೇವಸ್ಥಾನ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಪವಿತ್ರ ಕ್ಷೇತ್ರ ಅಲ್ಲ, ಇಲ್ಲಿ ಮದುವೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಪ್ರತೀತಿನೂ ಇದೆ. ಸೊ ಇಲ್ಲಿ ಮದುವೆ ಮಾಡ್ಕೊಳೋರು ಏನೇನು ಕೊಡಬೇಕು ಅಂತಲೂ ಇಲ್ಲಿ ಹಾಕಿದ್ದಾರೆ. ಶಾಲಾ ದಾಖಲಾತಿ, ಆಧಾರ್ ಕಾರ್ಡು ಮತ್ತು ವಧುವರರ ಫೋಟೋಸ್ ಕೊಟ್ಟು ಇಲ್ಲಿ ಮದುವೆ ಮಾಡ್ಕೋಬೋದು ಸಣ್ಣದಾಗಿ. ಈ ಥರ ಇಲ್ಲಿ ಬಂದು ಮದುವೆ ಮಾಡ್ಕೊಳೋದು ಒಳ್ಳೆಯದು ನನಗನ್ಸೋ ಪ್ರಕಾರ. ಒಂಥರ ಸುಮ್ಮನೆ ಆಡಂಬರವಾಗಿ ಮಾಡ್ಕೊಳೋದ್ಕಿಂತ ಇದು ಬೆಸ್ಟ್. ಆಮೇಲೆ ಈ ದೇವಸ್ಥಾನ ಬೆಟ್ಟದ ಮೇಲೆ ಇರೋದ್ರಿಂದ ಅವರು ಎಲ್ಲದನ್ನು ಕೆಳಗಿಂದ ತೊಗೊಂಬರ್ಬೇಕು ಆ ಸ್ವಾಮಿಯರು. ಯಾಕಂದರೆ ಪ್ರತಿಯೊಂದಕ್ಕೂ ಕೆಳಗೆ ಹೋಗಿ ಮೇಲೆ ಬರಬೇಕು ಅಂದರೆ ಕಷ್ಟ ಆಗ್ತದೆ. ನಮ್ಗೆ ಯಾವಾಗೋ ಒಂದು ಸರಿ ಬರೋಕ್ಕೇ ಕಷ್ಟ ಆಗುತ್ತೆ. ಅವ್ರ ದಿನನಿತ್ಯ ಅಲ್ಲಿಂದ ಎಲ್ಲ ತೊಗೊಂಬಂದು ದೇವ್ರ ಸೇವೆ ಮಾಡ್ತಾರೆ ಅವರು. ಗ್ರೇಟ್. ಹಾಗಾಗಿ ಅವ್ರ ಪೂಜೆ ಲೇಟ್ ಆಗಿದೆ ಅಷ್ಟೇ. ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ, ಪೂಜೆ ಏನಾದ್ರು ರೆಡಿ ಆಗಿತ್ತಂದ್ರೆ ನಾನು ನಿಮಗೆ ಮತ್ತೊಂದು ಸರಿ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ಸೊ ಬರ್ರಿ, ಇವಾಗ ಆ ನೀರಿನ ಮಹತ್ವ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀರು ಎಲ್ಲಿಂದ ಬರುತ್ತೆ, ಇದು ಪವಿತ್ರ ಜಲ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಟೈಮ್ ಹೋದಂಗೆಲ್ಲ ಇಲ್ಲೊಬ್ರು ನಿಂತಿರ್ತಾರೆ. ಜನ ಬರ್ತಾರಲ್ಲ ಅವ್ರಿಗೆ ನೀರು ಹಾಕೋಕ್ಕೆ ಅಂತಲೇ ಒಬ್ಬರು ನಿಂತಿರ್ತಾರೆ. ಇಲ್ಲಿ ಇದನ್ನು ತೊಗೊಂಡು ಬಿಂದಿಗೆ ತೊಗೊಂಡು ನೀರು ಹಾಕ್ತಾರೆ ಜನಕ್ಕೆ ಬಂದವ್ರಿಗೆ. ಇಲ್ಲಿ ಸ್ವಾಮಿಯರು ತುಂಬಿಟ್ಟು ಹೋಗಿದ್ದಾರೆ ನಮಗೆ ಅಂತ ನೋಡ್ಬೋದು ನೀವು. ಇಲ್ಲಿ ಬನ್ನಿರಿ, ನಾನು ತೋರಿಸ್ತೀನಿ ನಿಮಗೆ. ಇದನ್ನು ಕಾಶಿಯಿಂದ ನೀರು ಬರುತ್ತೆ ಅನ್ನೋ ಪ್ರತೀತಿ ಇದೆ ಇಲ್ಲಿ. ನೋಡ್ರಿ, ನೀರು ನೋಡ್ಬೋದು ನೀವು ಎಷ್ಟು ಪ್ಯೂರ್ ಇದೆ ಅಂತಂದರೆ, ನಾವು ಮನೆಯೊಳಗೆ ಪ್ಯೂರಿಫೈಯರ್ ಹಾಕಿ ಪ್ಯೂರ್ ಇದನ್ನು ಮಾಡಿದ್ರೂ ಇಷ್ಟು ಕ್ಲಿಯರ್ ಇರಲ್ಲ ನೀರು. ಅಷ್ಟು ಚೆನ್ನಾಗಿ ಪ್ಯೂರ್ ಇದ್ದಾವೆ. ಇದು ಆ ಕಡೆ ನೀರು ಹರಿಯುತ್ತೆ, ಅದು ಇಲ್ಲಿ ಬಂದು ಸ್ಟೋರ್ ಆಗಿರೋದು. ಆ ಕಡೆ ನೀರು ಬಾಯಿಂದ ಬೀಳ್ತಾ ಇರೋದು ತೋರಿಸ್ತೀನಿ ಬನ್ನಿರಿ. ಆ ಕಡೆ ಅಲ್ಲಲ್ಲ, ಆ ಕಡೆ ಇಲ್ಲ, ಇಲ್ಲಿಂದನೇ ಬರ್ತಾವೆ ನೀರು. ನನಗೆ ಅಷ್ಟು ಇದೇ ಸ್ಟೋರ್ ಆಗಿರೋದು. ಇದೇ ಸ್ಟೋರ್ ಆಗಿರೋದು. ಅಲ್ಲೇ ಅದನ್ನು ಯೂಸ್ ಮಾಡ್ತಾರೆ. ಸಾರಿ, ಇಲ್ಲೇ ಬರೋದದು ನೀರು, ಇದರಿಂದನೇ ಬರ್ತವೆ. ಹಿಂಗೆ ಬಂದು ಇಲ್ಲೇ ಬೀಳ್ತಾವೆ ನೀರು. ನೋಡ್ರಿ ಎಷ್ಟು ಸ್ವೀಟ್ ಇದ್ದಾವೆ. ಆ ಬೆಟ್ಟದ ಮೇಲಿಂದ ನೀರು ಹಿಂಗೆ ಹರಿದು ಬರ್ತಾವಂತೆ ಅಂತ ಹೇಳ್ತಾರೆ. ನಮಗೂ ಗೊತ್ತಿಲ್ಲ, ಬಟ್ ನಾವು ಸಣ್ಣವರಿದ್ದಾಗಿಂದ ಅದೇ ಕತೆ ಕೇಳಿರೋದು. ಆ ಬೆಟ್ಟದ ಮೇಲಿಂದ ಎಲ್ಲಿಂದ ಬರ್ತವೆ ಅಂದರೆ ಕಾಶಿಯಿಂದ ಬರ್ತಾವೆ ನೀರು ಅಂತ ಹೇಳ್ತಾರೆ. ನೋಡ್ರಿ, ಕಾಶಿಯಿಂದ ಬರುತ್ತಿರುವ ಗಂಗಾ ಜಲ ಪುಣ್ಯ ತೀರ್ಥವಿದು, ಕಾಲು ತೊಳ್ಕೊಂಬಿಡ್ರಿ ಅಂತ ಹಾಕಿದ್ದಾರೆ. ಕುಡಿಯೋಕ್ಕೋಸ್ಕರ ಬಳಸ್ಬೇಕು ಇದನ್ನು. ಕಾಲು ತೊಳೆದಿದ್ರೆ ಅಲ್ಲೋಗಿ ತೊಳ್ಕೋಬೇಕು. ಆ ಬೆಟ್ಟ ನೋಡ್ಬೋದು ನೀವು. ಆ ಬೆಟ್ಟದಿಂದ ಮೇಲಿಂದ ಬರ್ತವೆ ಅನ್ನೋ ಪ್ರತೀತಿ ಇಲ್ಲಿ. ಸೊ ಬರ್ರಿ, ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಇಲ್ಲಿ ನೀರಿಟ್ಟಿದ್ದಾರೆ ಸ್ವಾಮಿಯರು. ಸೀತಾಮಾತೆಗೆ ನೀರಿರಲಿಲ್ಲ ಅನ್ನೋ ಕಾರಣಕ್ಕೆ ರಾಮಚಂದ್ರ ಪ್ರಭು ನೀರನ್ನು ತೆಗ್ಸಿದ್ದಂತಿಂಗೆ ಬಾಣ ಬಿಟ್ಟು. ಆವಾಗಿನ ದೇವರುಗಳ ರಿಲೇಷನ್ಶಿಪ್ ಆಗಿರ್ಬೋದು, ದೇವರ ನಡುವೆ ಇದ್ದಂಥ ಪ್ರೀತಿ, ಆವಾಗಿನ ಜನದ ನಡುವೆ ಇದ್ದಂಥ ಪ್ರೀತಿ, ಇದನ್ನೆಲ್ಲ ನೋಡಿದಾಗ ಈಗ ನಮ್ಮ ಸಮಾಜ ಎಲ್ಲಿ ಹೊರಟಿದೆ, ನಾವೆಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾವು ನೋಡ್ಕೋಬೋದು ಒಂದ್ಸರಿ.
ಇಂಥ ಕಡೆ ಎಲ್ಲ ದೇವಸ್ಥಾನಕ್ಕೆ ಮಕ್ಕಳನ್ನ ಕರ್ಕೊಂಬರ್ರಿ. ಮಕ್ಕಳನ್ನ ನಿಮಗೆಲ್ಲ ಹೇಳ್ತದಾಳೆ, ಅವಳೇ ಬಿಟ್ಟು ಬಂದಿದ್ದಾಳೆ. ಅವನಿನ್ನು ಸಣ್ಣನಿದ್ದಾನೆ, ಸ್ವಲ್ಪ ಕಾಡ್ತಾನೆ. ಆಮೇಲೆ ನಾವು ಈಗ ವಿಡಿಯೋ ಮಾಡ್ತಾ ಇರೋದ್ರಿಂದ, ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ಬಿಟ್ಟು ಬಂದೀನಿ. ಇಲ್ಲಾಂದ್ರೆ ಅವ್ನು ಎಲ್ಲೂ ಬಿಟ್ಟು ಹೋಗಲ್ಲ ಯೂಶಲಿ. ಯಾಕಂದರೆ ನಾವು ಮಕ್ಕಳನ್ನ ಎಷ್ಟು ಹೊರಗೆ ಕರ್ಕೊಂಡು ಹೋಗ್ತೀವಲ್ಲ, ಅವರು ಅಷ್ಟು ಅವ್ರ ಮೈಂಡು ಇನ್ನೂ ಆ್ಯಕ್ಟಿವ್ ಆಗ್ತಿದಂತೆ. ಆಮೇಲೆ ಅವರು ಎಲ್ಲದನ್ನೂ ನೋಡಿದಾಗ ಭಾಳ ಚೆನ್ನಾಗಿ ಗ್ರಾಸ್ಪ್ ಮಾಡ್ತಾರಂತೆ, ಕಲಿತಾರಂತೆ. ಮನೆಯೊಳಗೆ ಇದ್ದು ನಾವು ಏನೋ ಕಲಿಸ್ತೀವಿ ಅನ್ನೋದಕ್ಕಿಂತ ಮಕ್ಕಳನ್ನ ಅಷ್ಟೇ ಅಲ್ಲ, ನಾವೂ ಆದಷ್ಟು ಅದಕ್ಕೇ ಅವಾಗ ಹೇಳಿದಾರೆ, ದೇಶ ಸುತ್ತು ಇಲ್ಲಾಂದರೆ ಕೋಶ ಓದು ಅಂತಂದು. ಪೂರ್ತಿಯಾಗಿ ಎಲ್ಲ ಥರದ ಬುಕ್ಸ್ ಓದಬೇಕು, ಎಲ್ಲ ತಿಳ್ಕೊಬೇಕು. ಅದನ್ನು ಮಾಡೋಕ್ಕಾಗಲಿಲ್ಲ ಅಂತಂದಾಗ ನಾವು ಅಟ್ಲೀಸ್ಟ್ ಎಲ್ಲ ಕಡೆ ನಮ್ಮ ಸರೌಂಡಿಂಗ್ಸ್ ಇರೋ ಪ್ಲೇಸಸ್ನಾದರೂ ನೋಡ್ಬೇಕಂತೆ. ಅದರಿಂದ ನಾವು ಕಲಿತೀವಿ ಭಾಳಷ್ಟು. ಈಗ ರಜೆ ಇರುತ್ತೆ, ಸೊ ಎಲ್ಲಾದರೂ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ. ಎಷ್ಟು ನಮ್ಗೆ ಬ್ಯುಸಿ ಶೆಡ್ಯೂಲ್ ಇದ್ರೂ ಫ್ಯಾಮಿಲಿಗೆ ಅಂತ ಟೈಮ್ ಕೊಡ್ರಿ. ಅದು ನಮ್ಮನ್ನು ಒಳಗಿಂದ ಬೇರೆ ಥರನೇ ಚೇಂಜ್ ಮಾಡ್ತಾ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಇಲ್ಲಿ ನೋಡ್ರಿ, ಕಾಶಿ ವಿಶ್ವನಾಥನ ಕೂರಿಸಿದ್ದಾರೆ, ಕಾಶಿ ವಿಶ್ವನಾಥ ಸ್ವಾಮಿ. ಇಲ್ಲಿ ಬನ್ನಿರಿ, ಇಲ್ಲಿ ಚತುರ್ಮುಖ ಬ್ರಹ್ಮನ ದೇವಸ್ಥಾನ, ಇದು ಗುಡಿ ನೋಡ್ಬೋದು ನೀವಲ್ಲಿ. ಬ್ರಹ್ಮದೇವನ ವಿಗ್ರಹ ಇದ್ದಲ್ಲಿ ಒಳಗೆ. ಮತ್ತು ಹಿಂದೆ ಕನ್ನಡಿ ಹಾಕಿದ್ದಾರೆ, ಯಾಕಂದರೆ ಬ್ರಹ್ಮಂದ 4ನೇ ಮುಖನೂ ನಮಗೆ ಕಾಣಿಸ್ಲಿ ಅಂತ ಕನ್ನಡಿ ಹಾಕಿದ್ದಾರೆ. ನಾವು ಆ ಕಡೆ ಕನ್ನಡಿ ಒಳಗೆ ನೋಡಿದಾಗ 4ನೇ ಮುಖನೂ ಕಾಣಿಸುತ್ತೆ. ಬ್ರಹ್ಮನ ದೇವಸ್ಥಾನಗಳು ಯೂಶಲಿ ಜಾಸ್ತಿ ಎಲ್ಲೂ ಇರಲ್ಲ, ಅದಕ್ಕೆ ಇಲ್ಲಿ ಬ್ರಹ್ಮನ ದೇವಸ್ಥಾನ ಸ್ಪೆಷಲ್. ಇಲ್ಲಿದ್ದು ನಮ್ಮ ತೀರ್ಥರಾಮೇಶ್ವರದ ಚತುರ್ಮುಖ ಬ್ರಹ್ಮ, 4 ತಲೆ 4 ಮುಖನ ಹೊಂದಿದ್ದಾನೆ ಅವನು. 4 ಕಡೆಯಿಂದನೂ ಕಾಣಿಸ್ತಾನೆ ನಮಗಿಲ್ಲಿ, 4 ಮುಖನೂ ನೋಡ್ಬೋದು. ಭಾಳ ರೇರ್ ಬ್ರಹ್ಮನ ದೇವಸ್ಥಾನ, ಬ್ರಹ್ಮನ ವಿಗ್ರಹಗಳು ನಾವು ಕಾಣೋದು ಭಾಳ ರೇರ್, ಎಲ್ಲೋ ಒಂದೊಂದು ಕಡೆ ಇರ್ತವೆ. ಬ್ರಹ್ಮಂದು, ಸರಸ್ವತಿದು ಸ್ವಲ್ಪ ರೇರ್ ಅವೆಲ್ಲ ಕಾಣೋದು. ನಿಮ್ಗೇನಾದರೂ ಕಾಮೆಂಟಲ್ಲಿ ತಿಳಿಸ್ಬೇಕು ಅನಿಸಿದರೆ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ. ಹಿಂಗಲ್ಲ, ಹಿಂಗೆ ಚೇಂಜಸ್ ಮಾಡಿಕೊಡ್ರಿ ಹೇಳೋದ್ರಲ್ಲಾಗಿರ್ಬೋದು, ಇಲ್ಲಾಂತಂದರೆ ವಿಡಿಯೋ ಮಾಡೋದ್ರಲ್ಲಾಗಿರ್ಬೋದು, ನಾವೇನೋ ಒಂದು ಪ್ರೆಸೆಂಟ್ ಮಾಡೋದ್ರಲ್ಲಾಗಿರ್ಬೋದು. ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಹೇಳ್ರಿ, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಇಷ್ಟು ಇಲ್ಲಿರೋಂಥ ದೇವಸ್ಥಾನ ಭಾಳ ಕಾಮ್ ಆ್ಯಂಡ್ ಪೀಸ್ಫುಲ್ಲಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನಾವಿಲ್ಲಿ ಬಂದು ಫ್ಯಾಮಿಲಿ ಜೊತೆಗೆ. ಗುಡ್ಡಗಾಡು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಒಳ್ಳೆ ಸಿಟಿ ಜಂಜಾಟದಲ್ಲಿ ಇರ್ತೀವಿ, ಯಾವಾಗಾದರೂ ಒಮ್ಮೆ ಹಿಂಗೆ ಬಂದು ವಿಸಿಟ್ ಮಾಡೋದು ಭಾಳ ಚೆನ್ನಾಗಿ ಅನಿಸುತ್ತೆ. ಅಮ್ಮನ ದೇವಸ್ಥಾನ ಇದು, ಚೌಡೇಶ್ವರಿ ದೇವಸ್ಥಾನ, ಆದಿಶಕ್ತಿ ಚೌಡೇಶ್ವರಿ ದೇವಸ್ಥಾನ. ಎಷ್ಟು ಚೆನ್ನಾಗಿದ್ದಾಳೆ ನೋಡ್ರಿ ಅಮ್ಮ. ಮುಖದ ಮೇಲೆ ಬೇರೆನೇ ಲಕ್ಷಣ ಇದೆ. ಸಿಂಹದ ಮೇಲೆ ಕೂತಿದ್ದಾಳೆ, ನಗು ಮುಖದ ಅಮ್ಮ.